ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಪೋಸ್ಟ್ ಹಾಕ್ತಾರೆ ರಪ್ಪ ಅಂತ, ಅಂಡ್ ಕತೆ ಹೇಳೋದು, ಚಿತ್ರಕಥೆ ಮಾಡಿ, ಶೂಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡೋ ತನಕ ನಿಮ್ಗೆ ಹೆಂಗ ಅನಿಸ್ಬೇಡ? ಅಲ್ಲ ಅದನ್ನೇ ಹೇಳೋದು ನಿಮಗೆ. ಅಂದರೆ ನನ್ನ ಎಫರ್ಟು ತುಂಬ ಈಸಿ, ಏನೋ ಒಂದು ಪೋಸ್ಟ್ ಡಮ್ ಅಂತ ಹಾಕೋದು, ಬಟ್ ಅದ್ರ ಹಿಂದೆ ತುಂಬ ಕೆಲಸಗಳು ನಡೆದಿರುತ್ತೆ. ನಮ್ಗೆ ಇವಾಗ ಅಭ್ಯಾಸ ಹೋಗಿದೆ. ನೀವು ಮೇಲೋಗ್ತಿದ್ದಂಗೂ ಓಕೆ ಏನಾರು ಒಂದು ರೆಡಿ ಇರುತ್ತೆ ಅಂತ ಒಂದು ಅಭ್ಯಾಸ ಆಗೋಗಿದೆ. ಇಲ್ಲ, ನಾನು ಇದುವರೆಗೆ ಅನ್ಕೊಂಡಿದ್ದೆ ನಿಮ್ಮನ್ನ ದ್ವೇಷ ಮಾಡೋರು ಯಾರು ಇಲ್ಲ ಅಂತ. ನೀವು ಮೊನ್ನೆ ಇಂಟರ್ವ್ಯೂ ಹೇಳಿದ್ರಿ. ಹೌದು, ನಾನು ನಿಜವಾಗ್ಲೂ ನಾನ್ ಮನ್ಸಲ್ಲಿ ಅನ್ಕೊಂಡೆ, ಅಯ್ಯೋ ಬಿಡಿ ಸರ್ ನಮ್ಗೆ ಗೊತ್ತು ಬಹುಶಃ ನಿಮ್ ಕಣ್ಣಿಗೆ ಬಿದ್ದಿಲ್ಲ ಅಂತ. ಇವಾಗ ಕುಲ್ಲಂ ಗೊತ್ತಾಗ್ತದೆ, ಓ ನಿಮ್ಮನ್ನೇ ತುಂಬಾ ತುಂಬಾ ಪ್ರೀತಿ ಮಾಡೋರು ಇದಾರೆ. ತುಂಬಾ ತುಂಬಾ ಅದು ಜಾಸ್ತಿ ಪ್ರೀತಿ, ಅದು ಜಾಸ್ತಿ ತಡ್ಕೊಳಕ್ಕಾಗದಷ್ಟು ಪ್ರೀತಿ ಮಾಡೋರು ಇದ್ದಾರೆ. ಹೌ ಡು ಯು ಲುಕ್ ಅಟ್ ಯುವರ್ ಸೆಲ್ಫ್ ಈ ಥರದ್ದೆಲ್ಲ ನೋಡಿದಾಗ? ಅಲ್ಲ, ಕೆಲವು ಟೈಮ್ ಬೇಜಾರಾಗುತ್ತೆ, ಏನಕ್ಕೆ. ಯಾಕಂದರೆ ನಾನು ಯಾವತ್ತೂ ನೀವು ನನ್ನ ಕಂಪ್ಲೀಟ್ ನಾನು ಇಷ್ಟು ವರ್ಷ ಜರ್ನಿ ತೊಗೊಂಡ್ರೆ ಯಾವ ಕಾಂಟ್ರವರ್ಸಿಲೂ ನಾನು ಇರಲ್ಲ. ನೀನು ಅಬ್ಸರ್ವ್ ಮಾಡಿದ್ರೆ ಹೌದು, ಇಲ್ಲ ನೀವು ಯಾವ ಸ್ಟೇಟ್ಮೆಂಟ್ ನಾನು ತಲೆ ಕೆಡಿಸ್ಕೊಳಕ್ಕೆ ಕೊಡಲ್ಲ. ನಂದಾಯ್ತು, ನನ್ನ ಕೆಲಸ ಆಯ್ತು ಅಂತ ಇರೋದು. ಏನಾಗುತ್ತೆ ಅಂದರೆ ಒಂದು ವರ್ಷಕ್ಕೆ 100 ಕತೆ ಬರುತ್ತೆ ಸರ್ ನಮಗೆ. ಕತೆ ಕೇಳೋದು ನಾವು 100 ಕೇಳ್ಬೋದು, ಕೆಲವು ಟೈಮ್ 150 ಕೇಳ್ಬೋದು. ಸೊ 100ರಿಂದ 150 ಒಂದು ವರ್ಷಕ್ಕೆ ನಾನು ಕತೆ ಕೇಳಿದ್ರು ಅಂದರೆ ಬಹುಶಃ 2 ವರ್ಷದಲ್ಲಿ ಒಂದು ಕತೆ ಓಕೆ ಮಾಡಿರ್ತೀನಿ. ಔಟ್ ಆಫ್ 200 to 300 ಸ್ಕ್ರಿಪ್ಟ್ಸಲ್ಲಿ ಒಂದು ಕತೆ. ಸೊ ಮಿಕ್ಕಿದ್ದು ಏನು 299 ಇದ್ರಲ್ಲ ಸರ್, ಈ 299 ನಮಗೆ ನಮ್ಮನ್ನು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತ. ನಾನು ಆ ಕಥೆನ ಓಕೆ ಮಾಡಿಲ್ಲ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ಏನೋ ಇದು ಕತೆ ವರ್ಕ್ ಆಗಲ್ಲ, ಇದಾಗಲ್ಲ, 1000 ಇರುತ್ತಲ್ವ, ಇದು ವರ್ಕ್ ಆಗಲ್ಲ ಅನ್ನೋದು. ಬಟ್ ಯಾರು ಕತೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಏನಾಗುತ್ತೆ ಅಂದರೆ ನಾವು ಮಾಡೋ ಕತೆ ಚೆನ್ನಾಗಿದೆ, ಇವ್ರಿಗೆ ಅದು ನೋಡೋಕೆ ಬರ್ತಾ ಇಲ್ಲ ಅನ್ನೋದು ಫೀಲ್ ಬರ್ತಾ ಇರುತ್ತೆ. ನನಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ, ನಾನು ತುಂಬ ನೆಗೆಟಿವ್ ಆಗೇ ಟರ್ನ್ ಆಗ್ಬಿಡ್ತಾರೆ ಅವರು ನಮ್ಮ ಮೇಲೆ. ಸೊ ನಾವು ಎಷ್ಟು ಕತೆ ಕೇಳ್ತೀವಿ ಅಷ್ಟು ಡೇಂಜರ್ ನಮಗೆ. ನಂಗಿದೆ ಇವಾಗಲೇ ಗೊತ್ತಾಗ್ತಿರೋದು ಈ ಥರ. ಅಲ್ಲ 100% ಅದು ಎಲ್ಲ ಆ್ಯಕ್ಟರ್ಗಳು. ಇಲ್ಲ, ಆಕ್ಚುಲಿ ಮೊನ್ನೆ ಯಾರೋ ವೈಸ್ ಮ್ಯಾನ್, ಐ ಡೋಂಟ್ ವಾಂಟ್ ಟು ಟೇಕ್ ದೇರ್ ನೇಮ್, ಅವ್ರು ಹೇಳಿದ್ರು ಕೃಷ್ಣ ಎಲ್ಲ ಕತೆ ಕೇಳ್ಬಿಡಿ, ಸಮಬಡಿ ವಾಸ್ ವೆರಿ ಕ್ಲೋಸ್ ಟು ಅಸ್, ಎಲ್ಲ ಕತೆ ಕೇಳ್ಬಿಡಿ. ನನಗೆ ಕರೆಕ್ಟ್ ಅನಿಸ್ತು. ಸಿನಾಪ್ಸಿಸ್ ಕೇಳಿ, ಸಿನಾಪ್ಸಿಸ್ ಇಷ್ಟ ಆದ್ರೆ ಕರ್ಸ್ ಮೀಟ್ ಮಾಡಿ ಅಂತ. ಮುಂಚೆ ಕೃಷ್ಣ ಎಲ್ಲರೂ ಮೀಟ್ ಮಾಡ್ತಾ ಇದ್ರು. ಏನಾಗೋಗುತ್ತೆ ಇಲ್ಲ ಎಲ್ಲೋ ಒಂದ್ ಕಡೆ ಏನೋ ಬರ್ಬೋದೇನೋ ಒಳ್ಳೆ ಸರ್, ಅದನ್ನ ಈಗ ಹೋಗಿ ತಗೊಂತಾರೆ. ಅದು ಹೆಂಗ ಹೋಗುತ್ತೆ ಅಂದ್ರೆ ಅಕಸ್ಮಾತ್ ಯಾವ್ದಾದ್ರು ಸಿನಿಮಾ ಚೆನ್ನಾಗಿಲ್ಲ ಅಥವಾ ಏನಾದ್ರು ಫಿಲಮ್ ಫ್ಲಾಪ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಮೆಸೇಜ್, ಸರ್ ಇಂಥ ಕತೆ ಓಕೆ ಮಾಡ್ತೀರಾ? ಓ, ಅದು ಮಾಡ್ತಾರೆ. ಆಮೇಲೆ ಇನ್ನೊಂದ್ಸತಿ ಯಾವಾಗಲೂ ಒಂದ್ಸಲ ಆಗಿತ್ತು, ಮನೆ ಒಳಗಡೆ ಒರೆಸ್ತಾ ಇದ್ವಿ, ಮನೆಯಲ್ಲ ಇವ್ರೇನೋ ಕೆಲಸದವರೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ನಾನು ಮುಂಚೆ ಇದ್ದಿದ್ದು ಒಂದು ಚಿಕ್ಕ ಮನೆ, ಟೆರೆಸ್ ಮೇಲೆ ಇದ್ದಿದ್ದು. ಸೊ ಅಲ್ಲೆಲ್ಲ ಒರೆಸ್ತಾ ಇದ್ರು. ನಾನೇನು ಮಾಡಿದೆ, ಚೇರ್ನ ತಗೊಂಡು ಆಚೆ ಕೂತ್ಕೊಂಡಿದ್ವಿ. ಅಲ್ಲೊಂದು ಪೆಂಟ್ ಹೌಸ್ ಎಲ್ಲ ನೀಟಾಗಲ್ಲ, ಒಂದು ಚೇರಲ್ಲಿ ಆಚೆ ಕೂತ್ಕೊಂಡು ಅಲ್ಲಿ ಕತೆ ಕೇಳಿದೆ. ಅವ್ರ ಕಡೆ ಅವ್ರು ಹೋದ್ರೆ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮೆಸೇಜ್ ಮಾಡಿದ್ರು, ನೀವು ನನ್ನ ಅಲ್ಲಿ ಆಚೆ ಕೂರ್ಸಿ ಕತೆ ಕೇಳಿದ್ರಿ. ಅಂದರೆ ಎಲ್ಲೆಲ್ಲಿ ತಪ್ಪು ಹುಡುಕ್ತಾರೆ ಇದ್ರೆ ನಾನು ಅಯ್ಯಯ್ಯೋ, ಹಂಗಾರೆ ನಾವೇನೋ ಉದ್ದೇಶದಲ್ಲಿ ಅಲ್ಲೋ ಕೂತ್ಕೊಂಡು ಕತೆ ಕೇಳಿರ್ತೀವಿ. ನಿಮ್ಮನ್ನ ಆಚೆ ಕೂರ್ಸಿದ್ವಿ, ನಾವು ಆಚೆ ಕೂತಿದ್ದೀವಿ. ನಾನೇ ನಿಮ್ಮನ್ನ ಆಚೆ ಹಾಕೊಂಡು ನಾನೆಲ್ಲೋ ಕೂತ್ಕೊಂಡು ಏನು ಕತೆ ಕೇಳಿಲ್ವಲ್ಲ. ಅಷ್ಟೂ ಜನನ ಮೀಟ್ ಮಾಡ್ತಿದ್ದಾಗ ಹೆಂಗೆ ಅಂದ್ರೆ, ಓ ಈ ಕತೆ ರಿಜೆಕ್ಟ್ ಮಾಡಿದ್ರು, ನೀವು ಇವ್ರು ಇವಾಗ ಯಾವ ಸಿನಿಮಾ ಮಾಡಿದ್ರು. ಸೊ ಬೇಸಿಕಲಿ ಕತೆ ಬಂದು ಹೇಳಿರೋರೇ ತುಂಬಾ ನೆಗೆಟಿವ್ ಆಗಿ ಅದನ್ನ ತಗೊಂತಾರೆ. ಇದು ವರ್ಕ್ ಆಗಲ್ಲಪ್ಪ, ಇದು ಬೇಡ ಅಂತಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಲ್ಲ, ಯಾರು ತಗೊಳ್ಳಲ್ಲ. ಈಗ ನಾನು ಹಂಗೆ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ವರ್ಕ್ ಆಗಲ್ಲ ಅಂದ್ರೆ ಈಗ ನಂದೊಂದು ಎಕ್ಸ್ಪೀರಿಯನ್ಸ್. ಈಗ ಒಂದು 200 ಕತೆ ಕೇಳಿ ಬಿಟ್ಟಿದ್ದಾರೆ ಅಂದ್ರೆ ಆ 200 ಕತೆನೂ ರಿಜೆಕ್ಟ್ ಮಾಡಿರೋರೆಲ್ಲ ಕಾಯ್ತಾ ಇರ್ತಾರೆ. ಬಟ್ ನೀವು ಆನ್ ಫೇಸ್ ಹೇಳ್ತೀರಾ ಅಥವಾ ಹೇಳಬೇಕಾಗುತ್ತಲ್ಲ? ನನ್ನ ನಯನಜಿಗೋಗಿ ಒಂದೆರಡು ಹೇಳ್ತೀನಿ, ಇಲ್ಲ ಹಿಂಗೆ ಆಗಲ್ಲ ಅಂತ. ಯಾವಾಗ ಅವರು ತುಂಬಾ ಇಲ್ಲ ಸರ್ ನಿಮ್ಗೆ ಗೊತ್ತಾಗಲ್ಲ, ನೀವು ನೋಡಿ ನೀವು ಹಂಗೆ ಅಂತ ಹೇಳ್ತಾರೆ. ಇಲ್ಲಪ್ಪ ಹಿಂಗೆ ಆಗಲ್ಲ ಅಂತ ಹಂಗೆ ತೀರಾ ಹೋಗಮ್ಮ ಹಂಗೆ ಆಗಲ್ಲ ಯಾರಿಗೂ ಹೇಳಕ್ ಹೋಗಲ್ಲ. ಡೀಸೆಂಟ್ ಆಗಿ ಹೇಳಿ ಕಳಿಸ್ತೀವಿ. ಬಟ್ ಚಾಯ್ಸ್ ಅಲ್ವಾ ಸರ್? ಈಗ ಆರ್ಟಿಸ್ಟ್ ಆಗ್ಬಿಟ್ಟು ನಮ್ ಚಾಯ್ಸ್ ಅಲ್ವಾ ಅದು, ಯಾವ ಕತೆ ಮಾಡ್ಬಾರ್ದು, ಅದು ನಮ್ಗೊಂದು ಜಡ್ಜ್ಮೆಂಟ್ ಅನ್ನೋದಿರುತ್ತೆ. ಏನ್ ಮಾಡಕ್ಕಾಗುತ್ತೆ? ಕತೆ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಅಂತ ನಾನು ನೋಡಪ್ಪ, ನನ್ನ ಜಡ್ಜ್ಮೆಂಟ್ ಇದು ವರ್ಕ್ ಆಗಲ್ಲ ಅಂತ ಅನ್ಸ್ತಾ ಇದೆ. ನಿನ್ಗೇನಾದ್ರು ವರ್ಕ್ ಆಗಿ ನಿನ್ಗೆ ಗೆಲ್ಬೋದು. ಈಗ ನಾನು ಹೇಳೋದೇ ಕರೆಕ್ಟ್ ಅಂತೇನಿಲ್ಲ, ಏನ ನನ್ಗೆ ಗೊತ್ತಿಲ್ದಂಗೆ ಚೆನ್ನಾಗಿ ಆಗ್ಬೋದೇನೋ, ಮಾಡು ನೀವು ಬೇರೆ ಇಟ್ಕೊಂಡು ಮಾಡಿ. ಬಟ್ ಆತರ ಇಷ್ಟು ವರ್ಷದಲ್ಲಿ ನಾನು ನೋಡಿಲ್ಲ ಸರ್ ಯಾವ್ದು ಆಗಿರೋದು. ನಾನು ಬಿಟ್ಟಿರೋ ಕತೆ ಮಾಡಿರೋದು ಗೆದ್ದಿರೋದೇ ಆಗಿಲ್ಲ. ಆತರ ಯಾವ್ದು ಆ ರಿಪೆಂಟ್ ನಿಮ್ಗೆ ಇಲ್ಲ. ಅದಕ್ಕೆ ಇವಾಗ ಸಿನಾಪ್ಸಿಸ್ ಕೇಳಿ, ಸಿನಾಪ್ಸಿಸ್ ಓದಿ ಲೈನ್ ಇಂಟ್ರೆಸ್ಟಿಂಗ್ ಆಗಿದ್ರೆ ಹಂಗಾರೆ ಯು ಗೈಸ್ ಹ್ಯಾವ್ ಎ ವೆರಿ ಗುಡ್ ಜಡ್ಜ್ಮೆಂಟ್. ಆತರ ಏನಿಲ್ಲ ಸರ್, ಇಟ್ ಡಿಪೆಂಡ್ಸ್. ತಲೆಯಲ್ಲಿ ಏನೋ ಒಂದು ಅನ್ಕೋತೀವಿ, ಅದು ರೈಟರ್ ಹಂಗ ಗೊತ್ತಿಲ್ಲ, ನಮಗೆ ಇಷ್ಟ ಆಗ್ಬೇಕು ಅಷ್ಟೇ. ಪರ್ಸನಲಿ ವರ್ಕ್ ಆಗಲ್ಲ ಅನ್ಸರ್ ಬಿಟ್ಬಿಡ್ತೀವಿ. ಬಹುಶಃ ಲಾಸ್ಟ್ 2-3 ದಿನದಿಂದ ಇದನ್ನು ತುಂಬಾ ಕಾಡಿರ್ಬೇಕು ಅನ್ಸುತ್ತಲ್ಲ ಅದು. ಈ ಸರ್ ಇದ್ರಲ್ಲೇ ಇದೀವಲ್ಲ ಒಳಗಡೆ, 2-3 ದಿನ ಅಂತಲ್ಲ, ಅದನ್ನ ಹೇಳಿದ್ರು. ಅಲ್ಲ, ಈಗ ಇತ್ತೀಚೆಗೆ 2-3 ದಿನ ಕಾಡಿರ್ಬೇಕಲ್ವಾ ಇದು? ಅದ್ ಮಾಡ್ತಾ ಇರ್ತಾರೆ ಸರ್, ಗೊತ್ತಾಗುತ್ತೆ. ಅದಕ್ಕೆಲ್ಲ ಉತ್ತರ ಕೊಡ್ತೀನಿಲ್ಲ. ಈಗ ಒಂದು ಸಿನಿಮಾ ಗೆಲ್ಲೋದಕ್ಕೆ ಹಲವಾರು ಲಾಜಿಕ್ಗಳಿದೆ. ಒಂದು ಗೆಲ್ಲೋಕೆ
ಎರಡನೇ ಗೆಲ್ಬೇಕು ಅಂದ್ರೆ ಫೋರ್ಸ್ ಎಫರ್ಟು ನಿರೀಕ್ಷೆ ದುಪ್ಪಟ್ಟಾಗಿರುತ್ತೆ, ಮತ್ತೆ ಏನೋ ಒಂದು ಲಾಜಿಕ್ ಇರುತ್ತೆ. ಮತ್ತೆ ಆ ಸೀಕ್ವಲ್ ಅಲ್ಲಿ ಮೂರನೇದು ಗೆಲ್ಬೇಕು ಅಂದ್ರೆ ಇಂಡಸ್ಟ್ರಿ ಇರೋರ್ಗೂ ಕೂಡ ಒಂದು ವಂಡರ್ ಅನ್ಸುತ್ತೆ. ಬಿಕಾಸ್ ಹೆಂಗ್ ಸಾಧ್ಯ, ಹೆಂಗ್ ಅರ್ಥ ಮಾಡ್ಕೊಂಡಿದ್ದಾರೆ ಇಂಡಸ್ಟ್ರಿನ, ಈ ವೈಬ್ ಹೆಂಗ್ ಹೇಳಿದ್ರು ಇವರಿಬ್ರು ಅಂತ. ಕ್ಯಾನ್ ಯು ಟೆಲ್ ಅಸ್? ಪ್ರೇಕ್ಷಕರಿಗೆ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರ್ಗೂ ಕೂಡ ಈ ವೈಬ್ ಹೇಗೆ ಸಿಗುತ್ತೆ ನಿಮಗೆ? ಐ ಥಿಂಕ್ ಹೌ ಡು ಯು ಅನಲೈಸ್ ವೈಬ್ನ? ಇಲ್ಲ, ಅದೇ ನಿಮಗೆ ಕ್ಯಾರೆಕ್ಟರೈಸೇಷನ್ಗಳಿದೆ ಸರ್. ಈಗ ಆದಿ ಅನ್ನೋದು ಪಾತ್ರ ತುಂಬ ಕನೆಕ್ಟ್ ಆಗಿದ್ದಾರೆ ಜನ. ಓಕೆ, ಅವ್ನು ಸುಮ್ಮನೆ ಇದ್ದು ಅವ್ನು ಮಾತಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ. ಏನಕ್ಕೆ ಸೈಲೆಂಟ್ ಆಗಿದ್ದಾರೆ ಪಾಪ ಅನ್ಸುತ್ತೆ ಅವನಿಗೆ. ನಿಮ್ಗೆ ನೋಡಿ, ನಿಮಗೆ ಆದಿಯಲ್ಲಿ ನಿಮ್ಗೆಲ್ಲೋ ಅವ್ನು ಮಾತಾಡೋದೇ ಕಮ್ಮಿ ನಿಮಗೆ, ಬಟ್ ಸ್ಟಿಲ್ ಅವ್ನ ಜೊತೆ ಟ್ರಾವೆಲ್ ಆಗ್ತಾರೆ, ಫೀಲ್ ಮಾಡ್ತಾರೆ. ಬಿಕಾಸ್ ಆಫ್ ಪಾರ್ಟ್ 2 and ಪಾರ್ಟ್ 1. ಹೌದು. ಸೊ ಒಂದು ಜರ್ನಿಲಿ ಟ್ರಾವೆಲ್ ಆಗಿದ್ದಾರೆ, ಪಾತ್ರಗಳು ಏನು ಅಂತ ಗೊತ್ತು. ಈಗ ವಿಜು ಬಂದ್ಬಿಟ್ಟು ನಿಂತ್ಕೊಂಡು ಸಾಕು ಇವ್ನು ಏನು ಮಾಡ್ತಾರೆ ಅಂತ ಗೊತ್ತು ಆಡಿಯನ್ಸ್ಗೆ. ಕರೆಕ್ಟ್. ಜಗ್ಗ ಮಾತ್ರ ಸರ್ಪ್ರೈಸ್ ಈಗ ಹೌದು ಈ ಫಿಲಮ್ಗೆ. ಬಟ್ ಮಿಕ್ಕಿದ ಪಾತ್ರಗಳು ಯಾರು ಇದ್ದಾರೆ ಎಲ್ಲ ಗೊತ್ತು ಅವರಿಗೆ. ಒಂಥರ ಸೀರೀಸ್ ತರ ನಿಮಗೆ ತುಂಬಾ ಕನೆಕ್ಟ್ ಆಗಿರ್ತಾರೆ. ಇದು ಆದಿ ಸ್ಟೋರಿ, ಜನ ಆದಿ ಜೊತೆ ಟ್ರಾವೆಲ್ ಆಗಿದ್ದಾರೆ. ನಾನಿರ್ಬೋದು, ಯಾರಿರ್ಬೋದು, ಲವ್ ಮಕ್ಕಳು ಫ್ರಾಂಚೈಸಿ ನೋಡಿರೋರೆಲ್ಲ ಆದಿ ಜೊತೆ ಟ್ರಾವೆಲ್ ಆಗ್ತಿದ್ದಾರೆ. ಸೊ ನಾವು ಕತೆ ಮಾಡ್ಬೇಕಾದ್ರೆ ಲಾಜಿಕ್ ಏನು ಅಂತಂದ್ರೆ, ಆಡಿಯನ್ಸ್ ಆದಿ ಜೊತೆ ಬರ್ತಾ ಇದಾರೆ ಥಿಯೇಟರ್ಗೆ ಬರ್ಬೇಕಾದ್ರೆ. ಅಂಡ್ ಆಲ್ಸೋ ನಾವ್ ಇದ್ರಲ್ಲಿ ಫ್ರೆಶ್ನೆಸ್ ಕೊಡ್ಬೇಕು ಅಂದ್ರೆ ನಮ್ಗೆ ಹೊಸ ಪಾತ್ರಗಳು ಬೇಕು, ಇಂಟ್ರೆಸ್ಟಿಂಗ್ ಪಾತ್ರಗಳು ಬೇಕು. ದಟ್ ವಾಸ್ ದ ಐಡಿಯಾ. ಬಟ್ ನಮ್ಮ ಹಳೆ ಪಾತ್ರಗಳು ಬ್ಲೆಂಡ್ ಆಗೋ ತರ ಹೊಸ ಪಾತ್ರಗಳನ್ನು ಸೇರಿಸಿ ಏನ್ ಮಾಡ್ಬೋದು ಅಂತ. ಆದಿ ಜೊತೆ ಆಲ್ರೆಡಿ ಟ್ರಾವೆಲ್ ಆಗಿರೋದ್ರಿಂದ ಇನ್ಫ್ಯಾಕ್ಟ್ ತುಂಬಾ ಜನ ಇನ್ನು ಸಿನಿಮಾ ನೋಡ್ತಿದ್ದಾರೆ. ಎಷ್ಟೇ ಪಾತ್ರಗಳು ಎಷ್ಟೇ ಅಂದ್ರೆ ಎಮೋಷನಲ್ ಆಗಿದ್ರು ಆಡಿಯನ್ಸ್ ಆಗಿ ಅಂದ್ರೆ ನಾವು ಕತೆ ಬರಿಬೇಕಾರೆ ಅಥವಾ ನೋಡ್ಬೇಕಾರೆ ಆದಿಗೆ ಏನಾಗ್ತಿದೆ ಅಂತ ನೋಡ್ತೀವಿ ನಾವು. ನಮ್ಮ ಸೆಟ್ಟಿಗೆ ಇವತ್ತು ಇವರಿಬ್ರು ಬಂದು ಇಂಟರ್ವ್ಯೂ ಕೊಡೋಕೆ ಮುಂಚೆ ಒಂದಷ್ಟು ಜನ ಹೆಣ್ಮಕ್ಳು ಸಿಕ್ಕಿದ್ರು. ಎಲ್ಲರೂ ಕಮೆಂಟ್ ಮಾಡ್ತಿರೋದೇನಪ್ಪ ಅಂದ್ರೆ, ಹೇ ಮಿಲನ ಮೇಡಮ್, ನಿಧಿ ಸಖತ್ ಆಕ್ಟ್ ಮಾಡಿದ್ದೀರಾ ಲವ್ ಮಾಕ್ಟೇಲ್ 3 ನಲ್ಲಿ ಅಂತ. ನೀವು ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಆಕ್ಚುಲಿ ಲವ್ ಮಾಕ್ಟೇಲ್ 3. ಈ ಕಮೆಂಟ್ ತುಂಬಾ ಬರ್ತಿದೆ ಅಲ್ವಾ? ಬರ್ತಿದೆ. ಮೊನ್ನೆ ಕೃಷ್ಣ ಏನ್ ಬೇಡ ಬಿಡಿ, ಇನ್ನು ತುಂಬಾ ಜನ ನೋಡಕ್ಕಿದ್ದಾರೆ, ಯಾಕೆ ಅಲ್ಲಿ ಹಿಡಿತಾರೆ ನೋಡಿ ಮತ್ತೆ ಇವ್ರಿಬ್ರು. ದಿಸ್ ಇಸ್ ಸ್ಮಾರ್ಟ್ನೆಸ್. ಲವ್ ಮಾಕ್ಟೇಲ್ 3 ನಲ್ಲಿ ಈ ದೊಡ್ಡ ನಿಧಿ ಇದಾರಲ್ಲ, ಇವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ತುಂಬಾ ಜನ ಕಮೆಂಟ್ ಕೊಡ್ತಿದ್ದಾರೆ. ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಿನಿಮಾಗ ಕೂತ್ಕೊಂಡು ನೋಡ್ಬೇಕು. ಅಂದ್ರೆ ಆ ಥರದೊಂದು ಇಂಪ್ಯಾಕ್ಟ್ ಅನ್ನ ನೋಡುಗರಿಗೆ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಆಕ್ಚುಲಿ. ಅದು 2 ಸಿನಿಮಾಗಳ ಇಂಪ್ಯಾಕ್ಟ್ ಅದು. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಈ ಕತೆ ನಾವೇನು ಹೇಳ್ಕೊಂಡು ಹೋಗ್ತಿದ್ದೀವಿ. ಸೊ ನಿಮ್ಗೆ ಆಕ್ಚುಲಿ ಪಾರ್ಟ್ 2ಲೇ ನಿಮ್ಗೆ ಅಲ್ಲಿ ಈ ಕಾನ್ಫ್ಲಿಕ್ಟ್ ಏನಿದೆ ಅಂದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಪಾರ್ಟ್ 2ಲೇ ತೋರಿಸ್ಬಿಟ್ಟಿದ್ದೀನಿ ನಾನು. ಕ್ಲೈಮ್ಯಾಕ್ಸ್ ಯಾವಾಗ ಒಂದು ದತ್ತು ತಗೋತಾನೆ ಮಗುನ, ಸೊ ಅಲ್ಲಿಂದ ಇನ್ನೊಂದು ಹೊಸ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ಬಿಡ್ತದೆ. ಕರೆಕ್ಟ್. ಸೊ ಅಲ್ಲಿಂದ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿಂದನೇ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಅದು. ಅದನ್ನೇ ನಾನು ಲವ್ ಮಕ್ಕಳು 3 ಮಾಡಿರೋದು. ಅಲ್ಲಿ ಬೇರೆ ಒಂದಷ್ಟು ಪಾತ್ರಗಳು, ಒಂದಷ್ಟು ವಿಷಯಗಳು ಬಂದ್ಬಿಡುತ್ತೆ. ಈಗ ಲವ್ ಮಕ್ಕಳು 3 ಎಂಡ್ ಮಾಡಿದ್ದೀನಿ. ಹೌದು. ಹೆಂಗೆ ಎಂಡ್ ಆಗಿದೆ ಅಂತ ಎಲ್ಲ ನೋಡಿದ್ದಾರೆ. ಹೌದು. ಅಕಸ್ಮಾತ್ 4 ಮಾಡ್ಬೇಕು ಅಂತ ನೀವು ಯೋಚನೆ ಮಾಡೋದು, ನೀವು ಯೋಚನೆ ಮಾಡ್ಬೋದು ಬೇಕಾರೆ ಅಲ್ಲಿಂದ ಹೆಂಗ್ ಹೋಗ್ಬೋದು, ಇಲ್ಲ ಜೀವನ. ನಾವು 3 ಅನೌನ್ಸ್ ಮಾಡಿದಾಗ 2023 ಅಲ್ಲಿ ಸರ್, ನೀವು ನಂಬಲ್ಲ, ಅದು ಎಷ್ಟು ಸಾವಿರ ಕತೆಗಳು ಬರೆದ್ರು ಜನ ಅಂತ ನಾವು ಓದಿದೀವಿ ಕುತ್ಕೊಂಡು. ನಿಮ್ಗೆ ಕಳ್ಸಿಕೊಟ್ರ ಕಥೆಗಳನ್ನ ಹಿಂಗಾಗುತ್ತೆ ಈಗ ಆದಿ ಮಗು ತಗೊಂಡ ಹಿಂಗಾಗುತ್ತೆ ಅಥವಾ ರೋಡಲ್ಲಿ ಹೋಗ್ತಾರೆ, ಇನ್ನೊಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ನೋಡಿದ್ರೆ ನಿಧಿ ತರ ಇನ್ನೊಬ್ರು ಬರ್ತಾರೆ, ಅವರು ನಿಧಿ ಸಿಸ್ಟರ್ ಆಗಿರ್ತಾರೆ. ಏನೇನೋ ಸರ್. ಆಮೇಲೆ ನಿಧಿ ಲುಕ್ ಲೈಕ್ ಬರ್ತಾರೆ, ನಿಧಿ ಮತ್ತೆ ಬರ್ತಾರೆ ಸರ್. ಅದು ಇವನ್ ಮೇಲ್ ಕೂಡ ಮಾಡ್ಬಿಡೋರು. ಇನ್ಸ್ಟಾಗ್ರಾಮ್ ಅಲ್ಲಿ ಮೇಲ್ ಇರುತ್ತಲ್ಲ, ಡೈರೆಕ್ಟ್ ಮೇಲ್ ಕಳ್ಸಿರೋರು. ಆಮೇಲೆ ಆದಿಗೆ ಇನ್ನೊಂದು ಮದ್ವೆ ಹುಡುಕ್ತಾರೆ, ಜಂಕಣ ಬರ್ತಾರೆ, ಹುಡುಕ್ತಾರೆ, ಏನೇನೋ ಸರ್. ಅವ್ರ ಕ್ರಿಯೇಟಿವ್ ಆಗಿ ಏನು ಯೋಚನೆ ಮಾಡಿ. ಬಟ್ ಟೆಲ್ ಮಿ ಅಂದ್ರೆ ಅದನ್ನ ಮೀರಿದ್ದು ನಿಮ್ಮ ಸ್ಟೋರಿ ಲೈನ್ ಇರ್ಬೇಕಲ್ಲ, ಅದೆಲ್ಲ ತಲೆಯಲ್ಲಿ ಇತ್ತಲ್ಲ ಸರ್. ಅದಕ್ಕೆ 3 ವರ್ಷ ಯಾವ್ದು ಬಿಟ್ಟು ಬೇರೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಬಿಕಾಸ್ ಆ ಸರ್ಪ್ರೈಸ್ ತರಬೇಕಲ್ಲ ನೀವು. ಇಂಟರ್ವಲ್ ಸರ್ಪ್ರೈಸ್ ತರಬೇಕು, ಇಂಟರ್ವಲ್ ಆದ್ಮೇಲೆ ಒಂದು ಸರ್ಪ್ರೈಸ್ ಕೊಡ್ಬೇಕು, ಜನಕ್ಕೆ ಎಲ್ಲೂ ಗೆಸ್ ಮಾಡಕ್ ಆಗಬಾರದು. ನೈಸ್. ಐ ಥಿಂಕ್ ನಿಮ್ಮ ಗೆಲುವಿರೋದೇ ಅಲ್ಲಿ. ಮತ್ತು ಲವ್ ಮಾಕ್ಟೇಲ್ 3 ಬೇರೆ ಅಲ್ಲ. 1 ಜೊತೆ ನಾವು ನೋಡಿದೀವಿ, 2 ನಾವು ನೋಡಿದೀವಿ, 3 ಅದೇ ಜರ್ನಿಲಿ ಮುಂದಕ್ಕೆ ಹೋಗ್ತಾ ಇದೀವಿ ಅನ್ನೋ ಫೀಲ್ನ ನೀವು ಕೊಟ್ಬಿಡ್ತೀರಾ ನಮಗೆ. ಇನ್ನು ದಟ್ ಟ್ರಾವೆಲ್ ಇದೆಯಲ್ಲ, ಅದು ನಮಗೆ ಒಂದು ಲಾಂಗ್ ಜರ್ನಿ ನಿಮ್ಮಿಬ್ಬರ ಜೊತೆ ಅಸೋಸಿಯೇಟ್ ಆಗಿರೋಂಗ್ ಮಾಡುತ್ತೆ. ಅಂದ್ರೆ ಆದಿ ಮತ್ತು ನಿಧಿ ಜೊತೆ ಅಸೋಸಿಯೇಟ್ ಆಗಿರೋಂಗ್ ಮಾಡುತ್ತೆ. ಇಷ್ಟೆಲ್ಲ ಲಾಜಿಕ್ ಇರುತ್ತೆ. ಸುಮ್ಮನೆ ಆನ್ ಜನರಲ್ ಕೇಳ್ತಿದ್ದೀನಿ ನಾನು, ಆದ್ರೂ ಯಾರೋ ಕ್ಲೈಮ್ ಮಾಡಕ್ ಹೆಂಗ್ ಸಾಧ್ಯ ಅನ್ಸ್ಬಿಡುತ್ತೆ ಸರ್. ಇಷ್ಟೆಲ್ಲ ಲಾಜಿಕ್ ಕಾಮಿಡಿ ಸರ್. ಅಲ್ಲ, ಇಷ್ಟೆಲ್ಲ ಲಾಜಿಕ್ ಇರುತ್ತೆ, ಜನ ಮ್ಯಾಜಿಕ್ ಅಂತಾರೆ, ಅದೇ ಪ್ರಾಬ್ಲಮ್. ಅಲ್ಲ, ಕ್ಲೇಮ್ ಮಾಡೋದೇ ಕಾಮಿಡಿ. ಅದು ಬಿಗ್ಗೆಸ್ಟ್ ಕಾಮಿಡಿ ಆಫ್ ದ ಸೆಂಚುರಿ, ಬಿಗ್ಗೆಸ್ಟ್ ಕಾಮಿಡಿ. ಮೊದಲೇ ಸಿನಿಮಾ ತೆಗೆದಾಗ ಈ ಕತೆ ನಮ್ದು ಅನ್ನೋದು ಬೇರೆ, 1, 2 ತೆಗೆದು 3 ಆ ಜರ್ನಿ ಮುಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಇನ್ನೆಷ್ಟು ಬುದ್ಧಿವಂತರಿದ್ದಾರೆ ನಮ್ಮಲ್ಲಿ ಅಂತ. ಅವರೇ ಆದಿನ ಸೃಷ್ಟಿ ಮಾಡಿ, ಅವರೇ ನಿಧಿನ ಸೃಷ್ಟಿ ಮಾಡಿ, ಅವರೇ ಜಗ್ಗ ಪಾತ್ರ ಸೃಷ್ಟಿ ಮಾಡಿ, ಎಲ್ಲ ಬಿಜು ಸೃಷ್ಟಿ ಮಾಡಿ, ಜೋ ಸೃಷ್ಟಿ ಮಾಡಿ,
ನಮ್ದು ಅಂತ ಹೇಳ್ಬಿಡ್ತಾರಲ್ಲ, ಅದು ಬಿಗ್ಗೆಸ್ಟ್ ಜೋಕ್. ಅಲ್ಲ ಅಷ್ಟೊಂದು ಈಸಿ ಇತ್ತು, ನಾವ್ ಯಾಕೆ 3 ವರ್ಷ ಬರದ್ವಿ ಅಂತ ನನ್ ಕ್ವೆಶ್ಚನ್. 3 ವರ್ಷ ಹಂಗಾ 3 ಸರ್ 1.25 ವರ್ಷ ಒಂದ್ ಕತೆ ಬರ್ದು ಮಾಡಿಲ್ಲ ನಾವು ಅದನ್ನ. ಕಾನ್ಫ್ಲಿಕ್ಟ್ ಏನಿದೆಯಲ್ಲ ಸರ್, ಈಗ ಏನು ಕಾನ್ಫ್ಲಿಕ್ಟ್ ಇದೆಯಲ್ಲ ಆ ಕಾನ್ಫ್ಲಿಕ್ಟ್ same. ಅದೇ ಕಾನ್ಫ್ಲಿಕ್ಟ್. ಅದಕ್ಕೆ ಬೇರೆ ಬೇರೆ Screen ಸ್ಕ್ರೀನ್ ಪ್ಲೇಗಳು. ಈಗ ನೀವು ನೋಡಿದಿರಲ್ಲ ಶಾಂತ, correct. ಅಥವಾ ಏನೇನ್ ಪಾತ್ರ ಬರುತ್ತೆ ಆ ಪಾತ್ರದ ಬಗ್ಗೆ ಜೊತೆ ನಾವ್ ಏನೇನ್ ಪ್ಲೇ ಮಾಡ್ತಾ ಇದೀವಿ ಅದನ್ನ ಈ ಒಂದ್ ಈಗ ಹಿಂಗ್ ಪ್ಲೇ ಮಾಡಿದ್ರೆ ಹೆಂಗೆ, ಹಿಂಗ್ ಪ್ಲೇ ಮಾಡಿದ್ರೆ ಹೆಂಗೆ, ಇವ್ರು ಹಿಂಗ್ ಮಾಡಿದ್ರೆ ಹೆಂಗೆ. Okay. ಸೊ ಈ ತರ 1000 ಹತ್ರ ಯೋಚನೆ ಮಾಡಿ. ಶಾಂತ, ಶ್ರುತಿ, Correct. ಈ ಪಾತ್ರಗಳನ್ನೆಲ್ಲ ಕರೆಕ್ಟ್. ಸೊ ಅವರೆಲ್ಲ ಹೆಂಗ್ ಪ್ಲೇ ಮಾಡ್ಬೇಕು, ಅವರೆಲ್ಲ ಏನು, ಅವ್ರದ್ದು ಏನ್ ಬ್ಯಾಕ್ ಸ್ಟೋರಿ, ಸೊ ಅವ್ರ ಏನೇನ್ ಮಾಡ್ಬೋದು, Okay. ಅವ್ರದ್ದು ಹಿಂಗ್ ಮಾಡಿದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ, ಆತರ ಸೊ ಯೋಚನೆಗಳಿರುತ್ತೆ. ನಿಮ್ಮಿಬ್ಬರ ನಡುವೆನೆ ಅದು ತುಂಬಾ ತಿಂಗಳಾಂಗಟ್ಲೆ ವರ್ಷಾನುಗಟ್ಲೆ 3 ವರ್ಷ ನಾವು ಯೋಚನೆ ಮಾಡಿ ಇದು ಕರೆಕ್ಟಾ, ಇದು ಸರಿನಾ ಎಲ್ಲಾನು ಅಳದು ತೂಗಿ ಮಾಡಿರ್ತದೆ. ಬಟ್ ಇವಾಗ ನಿಮ್ಮಿಬ್ಬರ ಮೈಂಡ್ ತುಂಬಾ ಪಕ್ವ ಆಗಿದೆ ಅಲ್ಲ, ಸಮನ್ ಕಮೆಂಟ್ ಸಮನ್ ಸೈಡ್ ಅಂದಾಗ ಓಕೆ ಯು ವಿಲ್ ಟೇಕ್ ಲೈಟರ್ ವೇ ಅಥವಾ ಇಲ್ಲ ನಾವು ಲೈಟರ್ ವೇ ತಗೊಳ್ಳಲ್ಲ. ಓಕೆ ಸಿ somebody is claiming then you are it's a big insult. ನಾನು ಅದನ್ನ ಲೈಟರ್ ವೇ ತಗೊಳ್ಳಲ್ಲ. ಸೊ ಅದಕ್ಕೆ ನಾನು ಲೀಗಲಿ ಅದನ್ನ ಫೈಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸರ್ ಪಾರ್ಟ್ 1 ಆಗಿದೆ, ಪಾರ್ಟ್ 1 ಬರ್ತಿದೀವಿ, ಪಾರ್ಟ್ 2 ಬರ್ತಿದೀವಿ, ಪಾರ್ಟ್ ಸರ್ 3 ಈಗ somebody ಸಿಂಪಲ್ can't claim. ಈಗ ಸಿಂಪಲ್, ಈಗ ರಿಷಬ್ ಇದು ಮಾಡಿದ್ದಾರೆ, ಕಾಂತಾರ ಮಾಡಿದ್ದಾರೆ. ನಾ ಬಂದ್ಬಿಟ್ಟೆ ಕತೆ ನಂದು ಅಂತ ಅಂದ್ಬಿಟ್ರೆ ಹೆಂಗಿರುತ್ತೆ ಸರ್? ಹಂಗೆ ಅನ್ನಕ್ಕಾಗತ್ತಾ? ನಾನು ಫೂಲ್ ಆಗಿರ್ತೀನಿ ಅಷ್ಟೇ ಹಂಗೆ ಹೇಳ್ಬೇಕು ಅಂದ್ರೆ. ಅವ್ರ ಎಫರ್ಟ್ ಅದು, ಅವ್ರ ಇದ್ರಲ್ಲಿ ಬಂದಿರುತ್ತೆ. ಯಾರೋ ಹೆಂಗೆ ಅಂದರೆ ಕಷ್ಟಪಟ್ಟು ಎಲ್ಲಗೆ ಎಕ್ಸಾಮ್ ಬರೆದ್ಬಿಟ್ಟು ನೀವು ಫಸ್ಟ್ ರ್ಯಾಂಕ್ ತೊಗೊಂಡಿರ್ತೀರಾ, ಫಸ್ಟ್ ರ್ಯಾಂಕ್ ತೊಗೊಂಡು ಖುಷಿ ಸ್ವೀಟ್ ತಗೊಂತಾರೆ, ಕಾಪಿ ಹೊಡೆದು ಪಾಸ್ ಆಗಿದೆ ಅಂದ್ಬಿಟ್ಟೆ ಸೊ ಹಂಗಲ್ಲ ಅದು. ಸರ್ ಆ ಥರ ಏನಾದ್ರು ನಮ್ಮ ಜೀವನದಲ್ಲಿ ಕತೆಗಳಿಲ್ಲ, ಕತೆಗಳು ತಗೊಂಡು ಬೇರೆಯವ್ರ ಕತೆ ತಗೊಂಡು ಮಾಡಬೇಕು ಅನ್ನೋದ್ರೆ ಸಿನಿಮಾನೇ ಮಾಡೋದು ಬಿಟ್ಬಿಡ್ತೀವಿ ಸರ್. ಸಿನಿಮಾನೇ ಮಾಡಲ್ಲ, ಸಿನಿಮಾ ಯಾಕೆ ಮಾಡಬೇಕು? ಇಫ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಐಡಿಯಾಸ್ ವಿಲ್ ನಾಟ್ ಡೂ ಇಟ್. ವಿಲ್ ನಾಟ್ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ನೀವಿಬ್ರು ಯಾವ ಇನ್ಫ್ಲೂಯೆನ್ಸ್ಗೂ ಆಗೋರಲ್ಲ. ಅಲ್ಲ ಇನ್ಫ್ಲೂಯೆನ್ಸ್ ಅಂದ್ರೆ ನನಗೆ ಏನಕ್ಕೆ ಬೇಕು? ಈಗ ನಾವೇ ಕೂತ್ಕೊಂಡು ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡು 4 ವರ್ಷದಿಂದ ನನಗೆ ಗೊತ್ತು. ಆಮೇಲೆ ಅಕಸ್ಮಾತ್ ನೀನ್ ಮಾಡ್ತೀಯ ಅಂದ್ರೆ ನಿನ್ನಲ್ಲಿ ಅಷ್ಟು ಕಲೆ ಇದೆ ಅಂದ್ರೆ ನೀನ್ ಆಲ್ರೆಡಿ ಪ್ರೂವ್ ಮಾಡಿರ್ತೀಯಲ್ಲ. ನಿನ್ ಹಿಂದಿನ ಸಿನಿಮಾಗಳು ನೀನೇನ್ ಮಾಡಿದ್ಯಾ, ನಾನು ಹಿಂದಿನ ಸಿನಿಮಾ ನಾನೇನ್ ಮಾಡಿದ್ದೀರಾ ಸರ್ ಡೈರೆಕ್ಟರ್, ಅದು ನೋಡ್ಬೇಕಲ್ಲ. ಕದಿ ಹೆಂಗಿದ್ರೆ ಗೆದ್ದಿರೋದು ಕದೀತೀನಿ. ಓಕೆ, ಇದು ಲಾಜಿಕ್ ಅಲ್ಲ. ನಾನು ಕಾಪಿ ಹೊಡಿತೀನಿ ಅಂದ್ರೆ ಸ್ಟೂಡೆಂಟ್ ಕಾಪಿ ಹೊಡಿತೀನಿ. ನಮ್ ಮಗು ಇಂದಾನೆ ಬಿಗಿನಿಂಗ್ ಅಲ್ವಾ ಸರ್? ನಾವ್ ಎಂಡ್ ಹಂಗೆ ಮಾಡಿದೀವಲ್ಲ. ಏನ್ ಕ್ಲೇಮ್ ಮಾಡ್ತಿದ್ದೀರಾ? ನಂಗೆ ಅರ್ಥನೇ ಇಟ್ಸ್ ಜೋಕ್. ಅದೇನ್ ಹೇಳಿದ್ರು ಜೋಕ್, ಬಿಗ್ಗೆಸ್ಟ್ ಜೋಕ್ ಅಷ್ಟೇ. ಅಲ್ಲ ಎವಿಡೆನ್ಸ್ ಇದ್ರೆ ಗ್ರೇಟು ಹೇಳ್ತಾರೆ, ಅದೇ ಕಾಮಿಡಿ ಅದು, ನಗುನೇ ಬಂದ್ಬಿಡ್ತಾರೆ. ಬಟ್ ವಿ ವಿಲ್ ಡೆಫಿನೆಟ್ಲಿ ಟಾಕ್ ಲೀಗಲಿ. ಎಲ್ಲ ಪ್ರೂಫೇ ಕೊಟ್ಬಿಟ್ಟಿದ್ದೀನಿ. ಸೊ ಅದು ಯು ವಿಲ್ ಹ್ಯಾವ್ ಎವ್ರಿಥಿಂಗ್. ಬಿಗ್ಗೆಸ್ಟ್ ಜೋಕ್ ಅಂತ ನಿಮ್ಗೆ ಹೇಳ್ತೀನಿ ನಾನು. ನೀವು ಪದ ಬಳಸಿದಿಲ್ಲ ಅವಾಗಿಂದ, ನಾನು ಏನ್ ಹಿಂಗೆ ಹೇಳ್ತಾ ಇದಾರಲ್ಲ ಅಂದ್ರೆ ಕ್ಲೇಮ್ ಮಾಡಿದ್ರೆ ಜೋಕರ್. ಲವ್ ಮಾಕ್ಟೇಲ್ 1 ಅಲ್ಲಿ ನಿಧಿ ಹೆಂಡತಿಗೆ ಕ್ಯಾನ್ಸರ್ ಬರುತ್ತೆ ಸರ್, ತೀರೋಗ್ಬಿಡ್ತಾರೆ ಸರ್. ಇದು ಪಿಕ್ಚರ್ ಸರ್, ಕತೆ. ಕ್ಯಾನ್ಸರ್ ಬಂದು ಹೀರೋಯಿನ್ ತೀರೋಗ್ಬಿಡ್ತಾರೆ. ನೆಕ್ಸ್ಟ್ ಯಾವುದೇ ಪಿಕ್ಚರು ಫಿಲಮಲ್ಲಿ ಕ್ಯಾನ್ಸರ್ ಬಂದು ಹೀರೋಯಿನ್ ಸತ್ತೋಗ್ಬಿಟ್ರೆ ಅದು ನನ್ನ ಕತೆ. ಓ, ಯಾರಿಗೂ ಬರಂಗಿಲ್ಲ ಸರ್ ಕ್ಯಾನ್ಸರು. ಈಗ ನನ್ನ ತಾಟದು ಅದು ಪೇಟೆಂಟ್ ನಾನು ಬರ್ಕೊಂಡಿದ್ದೀನಿ. ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ರೆ ನಂದು ಪೇಟೆಂಟ್ ಅದು. ನೀವು ಯಾರು ಅದ್ರ ಬಗ್ಗೆ ಯೋಚನೆ, ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡಂಗಿಲ್ಲ. ಬೌಂಡ್ ಸ್ಕ್ರಿಪ್ಟ್ ರಿಜಿಸ್ಟರ್ ಆಗೋದು ಬೇರೆ ಅಲ್ವಾ ಸರ್? ಇದಿಲ್ಲ ನಾನು ಅಂದ್ರೆ ನಾನು ಫೂಲ್, ನನ್ನ ಏನ್ ಅಂತೀರ ನೀವು? ಜೋಕ್ ಅದು ಸರ್. ಆದ್ಮೇಲೆ ಎಷ್ಟೊಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ಸತ್ತೋದ್ರು. ಇವರು ಯಾರೋ ಮಾಡ್ಬೋದಾಗಿತ್ತು. ಹಂಗೆಲ್ಲ ಕೇಳಿಲಿ. ಆಲೋಚನೆಯಲ್ಲಿ ಕ್ಯಾನ್ಸರ್ ಬಂದು ತೀರೋಗ್ತಾರೆ. ಹೌದು, ಅಣ್ಣವ್ರ ಸಿನಿಮಾ ಅಮೃತಧಾರಲ್ಲಿ ಕ್ಯಾನ್ಸರ್ ಬಂದು ತೀರೋಗ್ತಾರೆ. ಕರೆಕ್ಟ್. ಕ್ಯಾನ್ಸರ್ ಅಲ್ಲ, ಡಿಸೀಸ್ ನಮ್ದ್ರಲ್ಲೂ ಬರುತ್ತೆ. ಅಲ್ಲ, ಗೀತಾ ಸಿನಿಮಾದಲ್ಲೂ ಇದೆ. ಇದರಲ್ಲಿ ಯಾವ್ದಾದ್ರು ಅಣ್ಣವ್ರದ್ದು ಬಂಧನ ಸಿನಿಮಾಲೂ ಇದೆ. ಓಕೆ, ಎಷ್ಟು ಸಿನಿಮಾ ಇದೆ ಸರ್? ಅಲ್ಲ, ನಾನು ಹೇಳ್ತೀರ 100 ಸಿನಿಮಾ ಬಂದಿದೆ. ತಾರಕ್ ಫಿಲಮ್ ಅಲ್ಲಿ ಬಂದಿದೆ. ಜಸ್ಟ್ ನಮ್ಗಿಂತ ಒಂದು 2-3 ವರ್ಷದಿಂದ ಹಿಂದೆ ಕತೆ. ಇನ್ಫ್ಯಾಕ್ಟ್ ಪ್ರಕಾಶ್ ಅವರು ನನಗೆ ಫೋನ್ ಮಾಡಿ, ಪ್ರಕಾಶ್ ಅವರು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂದ್ರೆ, ಸೇಮ್ ಸಿಮಿಲರ್ ಸಬ್ಜೆಕ್ಟ್ ಅಲ್ಲ ಎರಡು. ಕರೆಕ್ಟ್, ಹೌದು. ಸೇಮ್ ಅಲ್ಲೂ ಸಾನ್ವಿಗೆ ಇದಾಗಿರುತ್ತೆ, ಇಲ್ಲಿ ಮಿಲನಾಗ ಇದಾಗಿರುತ್ತೆ. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಪ್ರಕಾಶ್ ರಾಜ್ ಅವರು ಅಲ್ಲ, ಪ್ರಕಾಶ್ ಅವರು ಡೈರೆಕ್ಟರ್ ಅಲ್ವಾ? ಕರೆಕ್ಟ್. ಸೊ ನಾನು ಸೇಮ್ ಹೇಳಿದ್ದೆ, ನೀವು ಅದನ್ನೇ ಹೇಳಿದ್ದೀರಾ. ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ದೀರಾ. ನನ್ಗೆ ಇಷ್ಟ ಆಯ್ತು ದ ವೇ ಯು ಕನ್ವೆ. ನಾನು ಫೋನ್ ಮಾಡಿ ಹೇಳಿದ್ರು, ನನಗೆ ಅವ್ರು ಪರಿಚಯ ಇರಲ್ಲ ಅವಾಗ. ನೈಸ್, ಗುಡ್. ಸೊ ಅದೇ ಏನ್ರಿ ನನ್ನ ಕಥೆನೇ ಎತ್ಕೊದ್ಬಿಟ್ಟಿದ್ರೆ ಅಂತ ಕೇಳ್ಬೋದಿತ್ತಲ್ಲ ಅವರು. ಸ್ಕ್ರೀನ್ ಪ್ಲೇ ಬೇರೆ ಇರುತ್ತೆ. ಕ್ಯಾನ್ಸರ್ ಬಂದು ತೀರೋಗ್ತಾರೆ, ಹೌದು. ಅದು ನಾನು ಮಾಡೋಕ್ಕಿಂತ ಮುಂಚೆ ಒಂದು 300 ಸಿನಿಮಾ ಬಂದಿದೆ. ಇನ್ನು ಮುಂದಕ್ಕೂ 300 ಸಿನಿಮಾ ಬರುತ್ತೆ.
ಅದು ಅಥವಾ ಅದು ಬಿಡಿ, ಇನ್ನು ನೆಕ್ಸ್ಟ್ ಇನ್ನೊಂದು ಅಂದ್ಕೊಳ್ಳೋಣ. ಈ ಒಂದು ಕ್ರೈಮ್ ಥ್ರಿಲ್ಲರ್, ಸೀರಿಯಲ್ ಕಿಲ್ಲರ್ ಸರ್, ಓಪನಿಂಗ್ ಸರ್, ಸೀರಿಯಲ್ ಕಿಲ್ಲರ್ ಇಷ್ಟೆಲ್ಲ ಕೊಲೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದಕ್ಕೆ ಒಬ್ಬ ಇನ್ಸ್ಪೆಕ್ಟ್ರು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಬರ್ತಾನೆ, ಕೊನೆಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಇದು ಇನ್ವೆಸ್ಟಿಗೇಷನ್. ನೆಕ್ಸ್ಟ್ ಯಾವನು ಸೀರಿಯಲ್ ಕಿಲ್ಲರ್ ಮಾಡಂಗಿಲ್ಲ. ಅವನ ಸೀರಿಯಲ್ ಕಿಲ್ಲರ್, ನಂದಮ್ಮ ಸೀರಿಯಲ್ ಕಿಲ್ಲರ್ ನಾನು ಮಾಡ್ತಾ ಇದ್ದೀನಿ, ನಾನು ಸೇಮ್ ಇದೆ ನೋಡಿ ಸೀರಿಯಲ್ ಕಿಲ್ಲರ್. ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾನೆ, ಹಂಗಿದೆ ಇದು. ನಾವು ಮಾಡಿದ್ದು ಲವ್ ಮಗಳು ಕಮಿಂಗ್ ಆಫ್ ಏಜ್ ಫಿಲಮ್, ಮೈ ಆಟೋಗ್ರಾಫ್ ಅದೇ ತಾನೆ. 96 ಕಮಿಂಗ್ ಆಫ್ ಏಜ್, ಎಲ್ಲನೂ ಅದೇ. ಓಕೆ, ಓ ಹಂಗೆ. ಎಲ್ಲವೂ ಮಾಡ್ಕೊಂಡು ಬಂದಿದೆ ಎಲ್ಲರೂ. ಸರ್ ಕತೆಗಳೆಲ್ಲ ಅದೇ ಸರ್, ಹಂಗೆಲ್ಲ ರಿಲೇಟ್ ಮಾಡ್ಬೋದು ಅಂತ. ಎಲ್ಲ ರಿಲೇಟೆಡ್ ಸರ್. ಕತೆಗಳು ಇರೋದೇ ಇಷ್ಟು, ನೀವು ಸ್ಕ್ರೀನ್ ಪ್ಲೇ ಅಲ್ಲಿ ತಾನೇ ಸಿನಿಮಾ ಮಾಡ್ತಿದ್ದೀರಾ. ಎಲ್ಲ ಒಂದೇನೆ ಕತೆಗಳು. ಅವ್ರ ಲೈಫಲ್ಲಿ ಅವ್ರು ನಡೆದಿರೋದು ಮಾಡುತ್ತೆ, ನಮ್ಮ ಲೈಫಲ್ಲಿ ನಾವು ನಡೆದಿರೋದು ಮಾಡ್ತೀವಿ, ಇನ್ನೊಬ್ರ ಲೈಫಲ್ಲಿ ಇನ್ನೊಂದು ನಡೆದು ಮಾಡಿರ್ತಾರೆ. ಈ ಕೋರ್ಟಲ್ ನಿಮ್ದು ಕೋರ್ಟಲ್ ಬರ್ತದೆ, ಕೋರ್ಟಲ್ ಮಾಡೋದೆಲ್ಲ ನನ್ನ ಕತೆ. ಓ, ನಿಮ್ಮ ಲವ್ ಮಾಕ್ಟೇಲ್ 3 ಇದು. ಓಕೆ ಓಕೆ, ಅದಕ್ಕೆ ಸೆಕೆಂಡ್ ಹಾಫ್ ಅಂತ ಮೆನ್ಷನ್ ಮಾಡಿದ್ದು. ಕೋರ್ಟಲ್ ಎಷ್ಟು ಸಿನಿಮಾ ಬಂದೈತೆ, ಯಾರು ಒಂದು ಲಾಜಿಕ್ ಬೇಡವಾ ಬಿಡಿ. ಸೊ ಹಿಂಗೆ ಹೇಳಿದ್ನಲ್ಲ, ಬಿಗ್ಗೆಸ್ಟ್ ಜೋಕ್ ಅಂತ. ಸೊ ಸ್ಕ್ರೀನ್ ಪ್ಲೇ ಅಂದ್ರೆ ಏನು, ಕತೆ ಅಂದ್ರೆ ಏನು, ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅದನ್ನು ಹೇಳ್ತಾರೆ, ಇಲ್ಲ ಏನಾದ್ರು ನಿಮ್ದು ಸ್ಕ್ರೀನ್ ಪ್ಲೇ ಏನಾರು ಇದೆ, ಇಲ್ಲ ನಮ್ಮ ಸ್ಕ್ರೀನ್ ಪ್ಲೇ ಏನಿಲ್ಲ. ನಿಮ್ಮ ಫೀಲ್ ನೀವು ಬರ್ದಿರೋ ಡೈಲಾಗ್ಸ್ ಏನಾರು ಇದೆ, ಇಲ್ಲ ನಾವು ಬರ್ದಿರೋ ಡೈಲಾಗ್ಸ್ ಮತ್ತೆ ಏನಿದೆ ಅಲ್ಲ, ನಿಮ್ದು ಏನಾದ್ರು ಸಿಚುಯೇಷನು ಅಥವಾ ಸೇಮ್ ಅದೇ ಥರ, ಇಲ್ಲ ಆ ಥರ ಇಲ್ಲ, ಅವ್ರದ್ದು ಪ್ಲೇಸ್ಮೆಂಟೇ ಬೇರೆ, ಅವ್ರದ್ದು ಬ್ಯಾಕ್ ಡ್ರಾಪೇ ಬೇರೆ, ಅದು ನಮ್ಮದು ಅದಕ್ಕೆ ಸಂಬಂಧ. ಮತ್ತೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಅದು ಸೆಕೆಂಡ್ ಹಾಫ್ ಸ್ವಲ್ಪ ಅಲ್ಲೆಲ್ಲ ಕೋರ್ಟಲ್ಲಿ ನಡೆಯುತ್ತಲ್ಲ, ಅದು ನಮ್ಮದು. ಏನು ಕೋರ್ಟ್ ನೀನು ಪೇಟೆಂಟ್ ತೊಗೊಂಡಿದ್ದೀರಾ? ಎಂಥ ಲಾಜಿಕ್ ಇದು? ಅದಕ್ಕೆ ಹೇಳಿದ್ದು, ಕೆಲವೊಂದನ್ನು ನಕ್ಬಿಟ್ಟು ಸುಮ್ಮನೆ ಆಗಬೇಕಾಗತ್ತೆ. ಬಟ್ ಎಲ್ಲದಕ್ಕಿಂತ ಮಜಾ ಅಂದರೆ ಸುನೇನಾ ಸುರೇಶ್, ನಮ್ಮ ಬ್ಯಾಂಗ್ಳೂರ್ ಟೈಮ್ಸ್ ಸುನೇನಾ ಒಂದು ಪೋಸ್ಟ್ ಹಾಕಿದ್ರು, ತುಂಬ ಬ್ಯೂಟಿಫುಲ್ ಹಾಕಿದ್ರು, ತುಂಬಾ ಚೆನ್ನಾಗಿ ಬರೆದ್ರು, ತುಂಬ ಚೆನ್ನಾಗಿದೆ ಹಂಗೆ ಅಂತ ಬರೋದು. ಕೊನೆಯಲ್ಲಿ ಒಂದು ಕಾಮೆಂಟ್, ಸುಮ್ಮನೆ ಕಾಮೆಂಟ್ ಸೆಕ್ಷನ್ ತೆಗೆದು ಕೊನೆಯಲ್ಲಿ ಒಬ್ಬ ಕಾಮೆಂಟ್ ಮಾಡಿದ್ರು, ಸೆಕೆಂಡ್ ಹಾಫ್ ಕದ್ದಿದ್ದು ನೀವು ಅಂತ. ಲೇ ಹೆಂಗಾಗುತ್ತೆ ನೋಡಿ, ನಮಗೆ ನಾವು ಅಷ್ಟೆಲ್ಲ ಕೆಲಸ ಮಾಡಿ ಒಬ್ಬ ಹಂಗೆ ಹಾಕ್ದಾಗ ತುಂಬ ಹರ್ಟ್ ಆಗುತ್ತೆ ನಮಗೆ. ಯಾಕಂದರೆ ನಾವು ಅದು ಕದ್ ಮಾಡಿರೋದಲ್ಲ, ಅದು ನಾವು ಬರೆದಿರೋದು. ಅಷ್ಟು ವರ್ಷ ಕೂತ್ಕೊಂಡು ನಾವು. ಸರ್ ನನಗೆ ಒಂದು ಅರ್ಥ ಆಗಲ್ಲ, ನಮ್ಮ ಸಿನಿಮಾಲ್ಲಿ ಬರೋ ಕ್ಯಾರೆಕ್ಟರ್ಸು ನಾವು ಬರ್ದಿರೋ ಪಾಯಿಂಟರ್ಸ್ಗೆ ನಮ್ಗೆ ಆ್ಯಕ್ಚುಲಿ ತುಂಬ ಅಪ್ರಿಸಿಯೇಷನ್ ಸಿಗ್ತಾ ಇರೋದು ಇವತ್ತು ಸೆಕೆಂಡ್ ಹಾಫ್. ನೀನು ಎಕ್ಸ್ಪ್ಲೇನ್ ಮಾಡೋದೇ ಐ ಫೀಲ್ ಇಟ್ ಇಸ್ ಸಿಲಿ. ಅಂದರೆ ಏನು ಕ್ಲೇಮ್ ಮಾಡಕ್ಕೆ ಹೊರಟಿದ್ದೀರಾ, ಅದ್ರಲ್ಲಿ ಅರ್ಥನೇ ಇಲ್ಲ. ಇಟ್ ಈಸ್ ಅ ಜೋಕ್ ಟು ಅಸ್. ಅದನ್ನೇ ತಾನೇ ಹೇಳಿದ ನಾನು. ಅದೇ ಆ ಪದ ಬಳಸ್ತಿರಲ್ಲ, ನಂಗೆ ಆವಾಗಲೇ ನಂಗೆ ಅನ್ಸಿದ್ದು ಎಷ್ಟು ಕಾನ್ಫಿಡೆಂಟ್. ಅಂದ್ರೆ ನನ್ನ ಅಂತಲ್ಲ ನಾನು ಏನು ಓಡಿಸ್ತಿದ್ದೀರ, ನಾವು ಎಷ್ಟೊತ್ತು ಕೂತ್ಕೊಂಡು ಅದನ್ನ ಬರ್ದಿದ್ದೀವಿ, ಎಷ್ಟು ಡಿಸ್ಕಸ್ ಮಾಡಿದೀವಿ, ಎಷ್ಟು ಕ್ಯಾರೆಕ್ಟರ್ಸ್ ತಂದಿದ್ದೀವಿ, ನೀವು ಏನು ಹೇಳ್ತಾ ಇದ್ದೀರಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ದ ಸ್ಟ್ರಗಲ್ ಬಿಹೈಂಡ್ ಅದೆಲ್ಲ ಕಣ್ಮುಂದೆ ಬಂದ್ಬಿಡ್ತಾರೆ. ನಾನು ಹೇಳೋದು ಈ ಎಫರ್ಟ್ನ ನೀವೇನು ಎಫರ್ಟ್ ಆಗ್ತಿದ್ರಲ್ಲ, ಇದು ನಂದು ಅದು ಇದು ಅಂತ, ಅದನ್ನ ಒಂದು ಒಳ್ಳೆ ಕಥೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಒಂದು ಸಿನಿಮಾ ಮಾಡಿ, ಜೆನ್ಯೂನ್ ಆಗಿ ಒಂದು ಪ್ರೀತಿಯಿಂದ ಒಂದು ಸಿನಿಮಾ ಮಾಡಿ ಗೆಲ್ಬೋದು. ಇಲ್ಲೆಲ್ಲ ಬಂದು ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ. ಜೆನ್ಯೂನ್ ಆಗಿ ಸಿನಿಮಾ ಮಾಡಿ ಗೆಲ್ತೀರಾ.